ತಾವು ನೋಡಿರಬೇಕು, ಉತ್ತರ ಭಾರತದಲ್ಲಿ ಕೆಲವು ಪರಂಪರೆಗಳಲ್ಲಿ, ಎಸ್ಪೆಷಲಿ ನಮ್ಮ ಜೈನ್ ಪರಂಪರೆಯಲ್ಲಿ ನೋಡಿದ್ದೀನಿ ನಾನು. ಮಾರ್ವಾಡಿ ಹುಡುಗರೆಲ್ಲ ಮಾರ್ಕೆಟಲ್ಲಿ ಸಿಕ್ಕರು ನಮಸ್ಕಾರ ಮಾಡ್ತಾರೆ, ಬಗ್ಗೆ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ. ನಮ್ಮಲ್ಲಿ ಅದು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಹೀಗೆ ಮಾರ್ಕೆಟಲ್ಲಿ ಏನು ನಮಸ್ಕಾರ ಮಾಡೋದು ಅಂತ. ಯಾಕಂದ್ರೆ ನಾವು ಹೇಳಿಲ್ಲ, ಕಲಿಸ್ಲಿಲ್ಲ ನಾವು. ಅದಕ್ಕೆ ನಾನು ಯಾಕೆ ಹೇಳ್ತೀನಂದರೆ, ಒಂದು ಪರಂಪರೆ ಆಗಬೇಕಾದ್ರೆ ಒಬ್ಬರೇ ಮಾಡಿದ್ರೆ ಆಗಲ್ಲ, ಮನೇಲಿ ಎಲ್ಲರೂ ಸೇರಿ ಮಾಡಬೇಕು. ಸಂಸ್ಕೃತಿ ಸೃಷ್ಟಿ ಆಗಬೇಕಲ್ಲ, ಒಂದು ಸಂಸ್ಕಾರ ಆಗಬೇಕಲ್ಲ. DVG ಒಂದು ಘಟನೆ ಹೇಳೋರು, ನನಗೆ ಭಾಳ ಇಷ್ಟವಾದ ಘಟನೆ ಅದು. ಬಸವನಗುಡಿ ಏರಿಯಾದಲ್ಲಿ ಒಬ್ಬರು ಶೆಟ್ಟರು ಇರ್ತಿದ್ರು, ಭಾರಿ ದಾನಿಗಳು, ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ಬೇಕಾದಷ್ಟು ಎತ್ತಿ ದಾನ ಕೊಟ್ಟವರು, ಚೆನ್ನಾಗಿದ್ದವರು, ದೊಡ್ಡ ಬಿಸ್ನೆಸ್ ಇತ್ತು ಅವ್ರದ್ದು. ಮನೆಯಲ್ಲಿ ಹಿರಿಯರು, ಅವ್ರ ಹೆಂಡತಿ, ಅವ್ರ ಇಬ್ಬರು ಗಂಡ್ಮಕ್ಳು, ಅವ್ರ ಸೊಸೆಂದರು, ಅವ್ರ ಮೊಮ್ಮಕ್ಕಳು ಎಲ್ಲರೂ ಇರಬೇಕು ಮನೇಲಿ. ತಾಯಿ ಇದ್ರಲ್ಲ ಯಜಮಾನರು, ಶೆಟ್ರ ಹೆಂಡತಿ, ಆಕೆ ಸುಮಾರು 75 ವರ್ಷ. ಆಕೆ ತಾನೇ ಅಡುಗೆ ಮಾಡಬೇಕು. ಯಜಮಾನ್ರು ಹೇಳಿದ್ರಂತೆ, ಬೇಡ ವಯಸ್ಸಾಯಿತು, ಯಾಕೆ ಮಾಡ್ತೀಯ ನೀನು, ಅಡುಗೆಯವ್ರನ್ನ ಇಟ್ಕೊಳ್ಳೋಣ, ಬೇಡ ನಾನೇ ಮಾಡಬೇಕು, ಅಡುಗೆ ಮಾಡಬೇಕು. ಆಕೆದೊಂದು ಪದ್ಧತಿ ಏನಿತ್ತು ಅಂದರೆ, ತಾನೇ ಅಡುಗೆ ಮಾಡಿ ತನ್ನ ಯಜಮಾನರಿಗೆ ಮಕ್ಕಳಿಗೆ ಬಡಿಸ್ಬೇಕು, ಊಟ ಬಡಿಸ್ಬೇಕು. ಸೊಸೆಂದ್ರಿಗೂ ಬಡಿಸ್ಬೇಕು. ಸೊಸೆಂದ್ರು ಬೇಡಮ್ಮ ನೀವು ಕೂತ್ಕೊಳ್ಳಿ, ಆಮೇಲೆ ನಾವು ಇಲ್ಲ ನಾ ಬಡಿಸ್ಬೇಕು. ಅವ್ರು ಎಲ್ಲರಿಗೂ ನೋಡಿರ್ಬೇಕು, ಮನೇಲಿ ಹಿರಿಯರು ಇರ್ತಾರೆ, ಹಾಗೆ ಎಲ್ಲರಿಗೂ ಬಡಿಸಿದ್ದಾನೆ ಊಟ ಮಾಡೋದು. ಆ ಊಟ ಬಡಿಸ್ಬೇಕು. ಬಡಿಸಿ ಕೊನೆಗೆ ತಾನು ಊಟಕ್ಕೆ ಕೂತ್ಕೋಬೇಕು. ಆ ಬಾಳೆ ಎಲೆಯಲ್ಲಿ, ಗುಂಡಪ್ಪನವ್ರು ಹೇಳಿದಾಗ ಕಣ್ಣು ಮುಂದೆ ಕಟ್ಟಿದಂಗೆ ಆಗ್ಬೇಕು ನಮಗಿದು. ಬಾಳೆ ಎಲೆಯಲ್ಲಿ ಎಲ್ಲ ಬಡಿಸ್ಕೊಳ್ಳೋದಂತೆ. 2ನೇ ಸಲ ಬಡಿಸ್ಕೊಳ್ಳೋ ಅಭ್ಯಾಸ ಇಲ್ಲಕ್ಕೆ, ಒಂದು ಸಲ ಹಾಕ್ಕೊಂಬಿಟ್ರೆ ಮುಗೀತು. ಎಲ್ಲ ಬಡಿಸ್ಕೊಂಬಿಟ್ಟು ಒಂದು ತಟ್ಟೆ ತೊಗೊಂಡು ಎಲೆಯಲ್ಲಿ ಬಡಿಸಿದ್ರೊಳಗಿನ ತಕ್ಕೊಳ್ಳೋದಂತೆ, ಸ್ವಲ್ಪ ಸ್ವಲ್ಪ ತಕ್ಕೊಳ್ಳೋದು. ಎಲೆಯಲ್ಲಿ ಹಾಕ್ಕೊಂಡಿದ್ರೊಳಗೆ ತೆಗೆದು ಹೊರಗಡೆ ಹೋಗಿ ಯಾರೊಬ್ಬರು ಬಂದೇ ಇರ್ತಿದ್ರು, ಗೊತ್ತಿತ್ತಲ್ಲ ದಿನ ಕೊಡ್ತಾರೆ ಅಂತ. ಯಾರೋ ಭಿಕ್ಷಕರು ಬಂದಿರಬೇಕು, ಕೊಡ್ಬೇಕು, ಅದನ್ನು ಕೊಟ್ಟು ಬಂದು ಊಟ ಮಾಡಬೇಕು. ಎಲ್ಲರೂ ಅಂದ್ರೆ ಮನೇಲಿ ಯಾಕೆ ಹಂಗೆ ಮಾಡ್ತೇನೆ ನೀನು, ಬೇಕಾದಷ್ಟು ಅನ್ನ ಉಳಿದಿದೆ, ಹುಳಿ ಉಳಿದಿದೆ, ಪಲ್ಯ ಇದೆ, ಕೊಡು, ಯಾರು ಬೇಡ ಅಂತಾರೆ. ಅಥವಾ ದಾನ ಮಾಡ್ತಿದ್ದು ನಾವೇ ಕೊಡ್ತೀವಿ. ಆಕೆ ಇದಂತ ಇಲ್ಲ, ಅದು ನೀವು ಗಳಿಸಿದ ಹಣ, ಅದು ನಂದಲ್ಲ, ಅದು ನನ್ನ ದಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಷ್ಟಪಟ್ಟು ಅಡುಗೆ ಮಾಡಿದ್ದೇನಲ್ಲ, ಊಟ ಬಡಿಸಿದ್ದೇನೆ ಎಲ್ಲರಿಗೂ, ಆ ದುಡ್ದಿದ್ರ ಕೂಲಿ ನನ್ನ ಊಟ, ಎಲೆಯಲ್ಲಿ ಬಡಿಸ್ಕೊಂಡು ನನ್ನ ಊಟ. ಇದರಿಂದ ಕೊಟ್ಟರೆ ಮಾತ್ರ ಅದು ದಾನ, ಅಲ್ಲಿಂದ ಕೊಟ್ಟರೆ ನಿಮ್ದು, ಅದು ನಂದಲ್ಲ. ಗುಂಡಪ್ಪದವ್ರು ಈ ಮಾತನ್ನು ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ಬೇಕ್ರಿ. ದಾನದ ಡೆಫಿನೇಷನ್ನೇ ಗೊತ್ತಿರಲಿಲ್ಲ ರೀ ನನಗೆ ಅಂದ್ರೆ ಅವರು. ದಾನ ಅಂದರೆ ಹೆಚ್ಚಾಗಿರೋದನ್ನು ಕೊಡೋದು ಅಂದ್ಕೊಂಡಿದ್ದೆ ನಾನು. ಅವ್ರು ಹೇಳ್ತಾರೆ, ನನಗೋಸ್ಕರ ಅಂತ ಇಟ್ಕೊಂಡು ತೆಗೆದು ಕೊಡೋದಿದೆಯಲ್ಲ ಈ ದಾನ ಅಂತ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತಿಗೂ ಆ ಮನೆತನದವರು ಇದ್ದಾರೆ, ಇವತ್ತಿಗೂ ಆ ದಾನ ಪರಂಪರೆ ನಡ್ಕೊಂಡ್ಬಂದಿದೆ. ಅವ್ರು ಹೇಳ್ತಾರೆ, ನಮ್ಮ ತಾಯಿ ಹೆಂಗಿದ್ರು ಸರ್, ನಮ್ಮ ಅಜ್ಜಿ ಹೆಂಗಿದ್ರು ಸರ್ ಅಂತ ಹೇಳಿ ನೆನೆಸ್ಕೊಂಡು ಇವತ್ತು ದಾನ ಮಾಡ್ತಿದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಪರಂಪರೆ ಆಗಬೇಕಾದ್ರೆ ಹಿರಿಯರು ಹಾಕಿದಂಥ ಮಾರ್ಗದರ್ಶನ ಮಕ್ಕಳಿಗೆ ಸಿಗಬೇಕು, ಸಿಕ್ಕಾಗ ಮಾತ್ರ ಆಗ್ತದೆ. ಅದು ಕಣ್ಣು ಮುಂದೆ ಕಟ್ಟಿದಂಥ ಮಾರ್ಗದರ್ಶನ. ಇನ್ನೊಂದು ಬಹಳ ಮುಖ್ಯ, ನಾವು ಹಿರಿಯರು ಮಾಡಬೇಕಾದದ್ದು. ಮೊದಲು ಹಿರಿಯರು ಹೇಳ್ತೀನಿ, ಆಮೇಲೆ ಕಿರಿಯರು ಹೇಳೋಣ. ಬರೀ ನಾವು ಬೇರೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಚಿಗುರಿನ ಬಗ್ಗೆ ಏನು, ಮೆಚ್ಚುಗೆ ತೋರಿಸುವಂಥದ್ದು, ಒಬ್ಬೊಬ್ಬರನ್ನ ಸ್ಫೂರ್ತಿ ಕೊಡುವಂಥದ್ದು, ಉತ್ತೇಜನ ಕೊಡುವಂಥದ್ದನ್ನು ನಾವು ಮಾಡಬೇಕಾಗತ್ತೆ. ಈಗ ಅಯ್ಯೋ ಅದನ್ನೇನು ಮಾಡ್ತೀವಿ, ಬಿಡ ನಾನು ನೋಡಿಲ್ಲೇನು, ನಮ್ಮ ಕಡೆ ಆಗಲಿಲ್ಲ, ಇದು ಬಿಟ್ಬಿಡು ಅನ್ನೋದು ಬೇಡ. ಸಾಧ್ಯ ಇದ್ದಷ್ಟು ಉತ್ತೇಜನ ಕೊಡೋಣ. ಇಟಲಿ ಒಳಗೆ ಒಬ್ಬ ಪೇಂಟರ್ ಇದ್ದ, ಭಾಳ ದೊಡ್ಡ ಪೇಂಟರ್, ಬದುಕಿದಾಗಲೇ ದಂತಕಥೆ ಆದಂಥ ಮನುಷ್ಯ, ಡಾಂಟೆ ರೊಸೆಟ್ಟಿ ಅಂತ ಅವನ ಹೆಸರು. ಅವನು ಎಷ್ಟು ಪ್ರಖ್ಯಾತ ಆಗಿದ್ದಂದರೆ, ಬದುಕಿದಾಗಲೇ ಒಂದು ಲೆಜೆಂಡ್ ಅವನು. ಎಲ್ಲಿ ಹೋದಲ್ಲಿ ದೇವರು ಅಂತ ಪೂಜೆ ಮಾಡಬೇಕು ಅವನ್ನ, ಆರ್ಟಿಸ್ಟ್ ಎಲ್ಲ ಆ ಥರ. ಒಂದು ದಿವಸ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ತಯಾರಾಗ್ತಾ ಇದ್ದಾನೆ, ಇನ್ನೊಂದು ಅರ್ಧ ಗಂಟೆ ಇದೆ ಹೋಗೋದಕ್ಕೆ. ಅವನ ಸೆಕ್ರೆಟ್ರಿ ಬಂದಂತೆ, ಸರ್ ಒಂದು ಹೇಗೂ ಟೈಮ್ ಇದೆ ನಿಮಗೆ, ಅರ್ಧ ಗಂಟೆ, ಒಬ್ಬರನ್ನ ಭೇಟಿ ಆಗಿಬಿಡ್ತೀರಾ ಅಂತ. ಬೇಡಪ್ಪ ಯಾರನ್ನೂ ಭೇಟಿ ಆಗೋದು ಬೇಡ ಅಂದರು. ಸರ್ ದಯವಿಟ್ಟು, ಆ ಮನುಷ್ಯ 6 ತಿಂಗಳಿಂದ ಬರ್ತಾ ಇದ್ದಾನೆ, ದಿನಾಲೂ ಬರ್ತಾನೆ, ಒಂದು 5 ನಿಮಿಷ ಡಾಂಟೆ ರೊಸೆಟ್ಟಿನ ಭೇಟಿ ಆಗಬೇಕು ಅಂತಾನೆ, ಒಂದು 5 ನಿಮಿಷ ಕೊಟ್ಬಿಡಿ ಸರ್. ಆಯಿತು 5 ನಿಮಿಷ ಅಂತ ಹೇಳಿ ಅವನಿಗೆ ಕಳಿಸ್ಕೊಡು ಒಳಗಡೆ. ಆತ ಬಂದ, ಮಧ್ಯ ವಯಸ್ಕ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಡಾಂಟೆ ರೊಸೆಟ್ಟಿ ಟೇಬಲ್ ಮುಂದೆ ಕೂತಿದ್ದಾರೆ ಚೇರ್ ಮೇಲೆ. ಆ ಮನುಷ್ಯ ಬಂದ, ಮಧ್ಯ ವಯಸ್ಕ, 2 ಚೀಲ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ. ಬಂದು, ನಮಸ್ಕಾರ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, 5 ನಿಮಿಷ ತೊಗೋತೀನಿ ನಿಮ್ಮದು. ಮೊದಲನೇ ಚೀಲದಿಂದ 3 ಪೇಂಟ್ ತೆಗೆದ, 3 ಪೇಂಟಿಂಗ್ ತೆಗೆದ, ಚಿತ್ರಕಲ್ಲಿದ್ದು ಬಡಿದ್ದನ್ನು ಕೊಟ್ಟ. ಸರ್ ದಯವಿಟ್ಟು ನೋಡಿ ನಿಮ್ಮ ಅಭಿಪ್ರಾಯ ಹೇಳಬೇಕು ಸರ್ ಅಂದ. ಅದು ಮನಸ್ಸಿರಲಿಲ್ಲ, ಇದು ಪೇಂಟರ್ ಆಫ್ ದ್ಯಾಟ್ ಕ್ಯಾಲಿಬರ್, ಅಂಥ ದೊಡ್ಡ ಪೇಂಟರು ಯಾವನೋ ಬಂದು ಪೇಂಟಿಂಗ್ ನೋಡಿ ಅಂದ್ರೆ ಆಗತ್ತಾ? ತೆಂಡೂಲ್ಕರ್ ಹತ್ರ ಹೋಗಿ ಬ್ಯಾಟ್ ಹೆಂಗೆ ಹಿಡ್ಕೊಳ್ಳೋದು ಸರ್ ಅಂದ್ರೆ ಬದಲು ಆಟ ಆಡ್ಬೋ ಹೋಗಂತಾನು. ನೋಡಿದ್ರೆ ಆದರೂ ತಾಳ್ಮೆಯಿಂದ, ಸಾಧಾರಣ ಪೇಂಟಿಂಗು ಏನೂ ಇಲ್ಲ ಅದರೊಳಗೆ, ಭಾಳ ಆರ್ಡಿನರಿ ಪೇಂಟಿಂಗು. ಹೇಳೋಕ್ಕೆ ಮನಸ್ಸು ಬರಲಿಲ್ಲ, ಬೇಜಾರಾಗ್ತದೆ ಅಂತ. ಅಡ್ಡಿಲ್ಲ, ಬಟ್ ಇನ್ನೂ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಕೊಟ್ಟ. ಆ ಮನುಷ್ಯ ಅದನ್ನಿಟ್ಟ, ಇನ್ನೊಂದು ಚೀಲ ತೊಗೊಂಡ. ಸರ್ ಇನ್ನು 2 ನಿಮಿಷ ಸರ್,
ಈ 3 ಪೇಂಟಿಂಗ್ ನೋಡಿಬಿಡಿ ಸರ್ ಅಂದ್ಕೊಟ್ಟ. ಈತ ಎದ್ದು ನಿಂತ್ಬಿಟ್ಟಿದ್ದ ಅವನು ಕಳಿಸ್ಬೇಕು ಅಂತ. ಕೈಯಲ್ಲಿ ಪೇಂಟ್ ಹಿಡ್ಕೊಂಡ ಡಾಂಟೆ ರೋಸೆಟ್ಟಿ ನೋಡ್ದ. ವಾಹ್, ಅದ್ಭುತ ಪೇಂಟಿಂಗ್ ಅನ್ನಿಸ್ಬಿಡ್ತು. ಕೂತ್ಕೊಂಡ, ಕನ್ನಡಕ್ಕೆ ಹಾಕ್ಕೊಂಡ, ಪೆನ್ಸಿಲ್ ಹಿಡ್ಕೊಂಡ, ಮಗ್ಗನಾಗಿ ನೋಡ್ತಾ ಇದ್ದಾನೆ. ಎಷ್ಟು ಒಳ್ಳೆ ಪೇಂಟಿಂಗ್ ಅಲ್ಲ ಇದು, ಭಾಳ ಚೆನ್ನಾಗಿದೆ ಇದು ಅಂದ್ಬಿಟ್ಟು, ಯಾರು ಮಾಡಿದ್ದು ಈ ಪೇಂಟಿಂಗ್ ಇದನ್ನು ಅಂತ ಕೇಳ್ದ. ನಾನೇ ಮಾಡಿದ್ದು ಸರ್ ಅಂದವನು. ಏನು ಚೆನ್ನಾಗಿ ಮಾಡ್ತೀರಿ ನೀವು ಪೇಂಟಿಂಗು? ಹೌದಾ, ಮತ್ತು ಮೊದಲೇ ತೋರಿಸಿದ್ರಲ್ಲ ಅದು ಯಾರ್ದು? ಅದು ನಿಮ್ಮ ಮಗ ಮಾಡಿದ್ದ ಅಂತ ಕೇಳ್ದ. ಇಲ್ಲ ಸರ್, ಅದು ನಾನೇ ಮಾಡಿದ್ದು ಸರ್ ಅಂದ. ಹೌದಾ, ಇದಿಷ್ಟು ಚೆನ್ನಾಗಿದೆ, ಅದು ಏನೂ ಚೆನ್ನಾಗಿಲ್ಲ ಅಂತ ಹೇಳೋ ಮನಸ್ಸಿರಲಿಲ್ಲ. ಇದು ನೋಡಿದ್ಮೇಲೆ ಹೇಳ್ಬೇಕು ನಾನು, ಅದು ಏನೂ ಚೆನ್ನಾಗಿಲ್ಲ, ಇಷ್ಟು ಚೆನ್ನಾಗಿ ಮಾಡೋರು ಹಂಗೆ ಯಾಕೆ ಮಾಡಿದ್ರಿ ಅಂತ. ಸರ್ ಅದು ನಿಮ್ಗೆ ಹೇಳ್ತೀನಿ ಸರ್, ಈ 2ನೇ ಕಡೆ ಕೊಟ್ಟನಲ್ಲ, 2ನೇ ಸಲ ಕೊಟ್ಟನಲ್ಲ ನಿಮಗೆ, ಅದನ್ನು ಬಾಲ್ಯದಲ್ಲಿದ್ದಾಗ ಮಾಡಿದ್ದು ಸರ್. ಮೊದಲೇ ಸಲ ಕೊಟ್ಟನಲ್ಲ, ಅದು ಈಗ ಮಾಡ್ತಾ ಇರೋದು ಸರ್. ಅವನೊಂದು ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರಲ್ರಿ ಪೇಂಟಿಂಗು, ಸ್ವಲ್ಪ ಮನಸ್ಸು ಮಾಡಿದರೆ ನೀವು ಅತ್ಯಂತ ಅದ್ಭುತ ಪೇಂಟರ್ ಆಗ್ಬೋದಾಗಿತ್ತು, ಯಾಕೆ ಹಿಂಗಾಯಿತು ಅಂತ ಕೇಳಿದ. ಅದಕ್ಕೆ ಅದು ಹೇಳಿದ ಮಾತು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಹೇಳ್ತಾನೆ, ಸರ್ ನನಗೆ ಅವತ್ತು ಡಾಂಟೆ ರೋಸೆಟ್ಟಿ ಸಿಗಲಿಲ್ಲ ಸರ್. ಅವತ್ತು ನನಗೆ ಡಾಂಟೆ ರೋಸೆಟ್ಟಿ ಅಂತ ಯಾವನೋ ಕಲಾಕಾರ ಸಿಕ್ಕು, ಚೆನ್ನಾಗಿ ಬಿಡಿಸ್ತೀಯೋ ಹುಡುಗ ನೀನು ಅಂದಿದ್ದು, ನಾನು ನಿಮ್ಮಂಗೆ ಆಗ್ತಿದ್ದೆ ಸರ್. ಭಾಳ ಮುಖ್ಯ ನಾವು ಮಾಡಬೇಕಾದದ್ದು. ಮಕ್ಕಳು ಏನೋ ಮಾಡ್ಕೊಂಬರ್ತಾರೆ, ತುಂಬ ಎತ್ತರದ ಮಟ್ಟ ಇರಲಿಕ್ಕಿಲ್ಲ. ಯಾರು ಒಂದೇ ಸಲ 10ನೇ ಮೆಟ್ಲು ಹಾರೋಲ್ಲ, ಒಂದೊಂದೇ ಮೆಟ್ಲು ಹಾರ್ಕೊಂಡು ಹೋಗಬೇಕು. ಚೆನ್ನಾಗಿ ಮಾಡಿದ ಹುಡುಗ, ಮಾಡೋ ನೀನು ಚೆನ್ನಾಗಿ ಮಾಡ್ತೀವಿ ಮಾಡು ಅಂತ ಮೆಚ್ಚುಗೆ ತೋರಿಸೋದಾದರೆ ಆ ಬೇರಿನಿಂದ ಸರಿಯಾಗಿ ಸತ್ವ ಚಿಗರಿಗೆ ಬಂದ ಹಾಗೆ. ಅದನ್ನು ಮಾಡಬೇಕಾಗತ್ತೆ, ಮೆಚ್ಚುಗೆ ತೋರಿಸ್ಬೇಕಾಗತ್ತೆ. ಆದರೆ ಮಾದರಿ ಆಗಬೇಕಾಗತ್ತೆ ಅಂತ ಹೇಳಿದ್ನಲ್ಲ, ನಾವು ಮಕ್ಕಳಿಗೆ ಮಾದರಿ ಆಗಬೇಕಾಗತ್ತೆ ಅಂತ. ಆದರೆ ಸರಿಯಾದ ಮಾರ್ಗದರ್ಶಿ ಆಗಬೇಕಷ್ಟೇ, ಸರಿಯಾದ ಮಾದರಿ ಆಗಬೇಕು. ಕೆಲವೊಂದು ಸಲ ರಾಂಗ್ ಮಾದರಿ ಆಗಿಬಿಡ್ತೀವಿ. ಒಂದು ಶಾಲೆಯಲ್ಲಿ ಪೆನ್ಸಿಲ್ ಕಳವಾಗ್ತಾ ಇತ್ತಂತೆ. ಈ ಪೆನ್ಸಿಲ್ಲು ಪೆನ್ನು ಕಳವಾಗ್ತಾ ಇತ್ತಂತೆ. ಎಲ್ಲರಿಗೂ ಚಿಂತೆ ಆಯಿತು. ಟೀಚರು ಯಾರು ಮಾಡ್ತೀರಿ ಹೇಳಿ, ಅದು ಯಾರೂ ಸಿಗಲಿಲ್ಲ, ಗೊತ್ತಾಗಲಿಲ್ಲ. ಪ್ರಿನ್ಸಿಪಲ್ ಕಡೆ ಕಂಪ್ಲೇಂಟ್ ಹೋಯಿತು, ದಿನ ಪೆನ್ಸಿಲ್ ಕಳುವಾಗ್ತದೆ, ಪೆನ್ ಕಳುವಾಗ್ತದೆ, ಯಾರು ಮಾಡ್ತಾರೆ? ಇಂಥ ಒಳ್ಳೆ ಶಾಲೆ, ಕೆಟ್ಟ ಹೆಸರು ಬಂದ್ಬಿಡುತ್ತೆ ನಮ್ಮ ಶಾಲೆಗೆ, ಹುಡುಕಿ ಅಂತ ಹೇಳಿ ಒಂದು 4-5 ಜನ ಹುಡುಗರನ್ನ ಗುಂಪು ಮಾಡಿ ಪತ್ತೆ ಹಚ್ಚಿ ಅಂತ ಹೇಳಿದ್ರಂತೆ. ಒಬ್ಬ ಸಿಕ್ಕ ಹುಡುಗ, ಆ ಹುಡುಗನೇ ಕಳ್ತನ ಮಾಡ್ತಿದ್ದಾನೆ. ತೊಗೊಂಬಂದರು, ಅವ್ನು ಬ್ಯಾಗ್ ನೋಡಿದ್ರೆ ಒಂದು 50-60 ಪೆನ್ನು ಪೆನ್ಸಿಲ್ ಇದ್ದಾವೆ. ಒಳ್ಳೆ ಮನೆತನ ಹುಡುಗ ಅವನು, ದೊಡ್ಡ ಮನೆ ಶ್ರೀಮಂತರ ಮನೆತನ ಹುಡುಗ ಅವನು. ಕರೆದ್ರು, ಬೈದರು, ಅಪ್ಪ ಅಮ್ಮನ ಕರಿ. ಯೂಶ್ವಲ್ ರಿಯಾಕ್ಷನ್ ಅಲ್ಲ ಅದು. ತಪ್ಪು ಮಾಡಿದರೆ ಅಪ್ಪ ಅಮ್ಮ ಹೋಗ್ಬೇಕಲ್ಲಿ, ಕಟ್ಕಟ್ಟೆ ನಿಂತ್ಕೋಬೇಕು. ಅಪ್ಪ ಅಮ್ಮ ಹೋದರು, ಅವ್ರು ಸರಿಯಾಗಿ ಬೈದರು ಪ್ರಿನ್ಸಿಪಾಲ್ರು. ಏನು ರೀ ನಿಮ್ಮ ಹುಡುಗ ಮರ್ಯಾದೆ ತೆಗಿತಾನೆ ನಮ್ಮ ಶಾಲೆದು? ಹಾಂ, ಪೆನ್ಸಿಲ್ ಕಳುವು ಮಾಡ್ತಾನೆ, ಪೆನ್ ಕಳುವು ಮಾಡ್ತಾನೆ, ಎಲ್ಲರದು ಏನು ಕಲಿಸಿದ್ರಿ ಮನೆಯಲ್ಲಿ ನೀವು ಅಂತ ಬೈದರು. ಆ ಪಾಪ ತಾಯಿ ಮುಖ ಕೆಂಪಾಗ್ಬಿಡ್ತು. ಮನೆಗೆ ಬರ್ತಾ ಒಂದು 4-5 ಪಟ ಹೊಡ್ಕೊಂಬಂದರು. ಮರ್ಯಾದೆ ತೆಗೆದುಬಿಟ್ಟೆಲ್ಲೋ ಮನೆತನದ್ದು, ಪೆನ್ಸಿಲ್ ಕಳುವು ಮಾಡ್ಬೇಕಾ ನೀನು? ಕೊಟ್ಟಿಲ್ಲ ಪೆನ್ಸಿಲ್ ನಿನಗೆ? ಬಾ ಮನೆಗೆ ಹೋದ್ಮೇಲೆ ಅಪ್ಪನಿಗೆ ಹೇಳ್ತೀನಿ ಅಂದರು. ಅಪ್ಪ ಸಾಯಂಕಾಲ ಆಫೀಸಿಂದ ಬಂದರು. ಅಮ್ಮ ತಳ್ಳಿದ್ರು, ನೋಡಿ ಅವನು ಮರ್ಯಾದೆ ತೆಗೆದುಬಿಟ್ಟ, ನಂದಂತೂ ಸಾಕಾಗಿ ಹೋಯ್ತು ನಿಮ್ಮ ಮಗನ ಸಲುವಾಗಿ. ಪೆನ್ಸಿಲ್ ಕಳುವು ಮಾಡ್ತಾನೆ ರೀ, ಪೆನ್ ಕಳುವು ಮಾಡಿದ್ದಾನೆ ಶಾಲೆಯಲ್ಲಿ. ಹೌದಾ? ಅಪ್ಪ ಒಂದು 4 ಪೆಟ್ಟು ಹಾಕಿದ. ಮರ್ಯಾದೆ ತೆಗೆದುಬಿಟ್ಟು, ದೊಡ್ಡ ಮನುಷ್ಯನ ಮರ್ಯಾದೆ ತೆಗೆದುಬಿಟ್ಟೆ ನೀನು, ಪೆನ್ನು ಪೆನ್ಸಿಲ್ ಕಳುವು ಮಾಡ್ತೀಯಂತೆ, ನೀನು ಪೆನ್ನು ಪೆನ್ಸಿಲ್ ಬೇಕು ನನಗೆ ಹೇಳಬಾರ್ದು, ನಾನು ತಂದು ಕೊಡ್ತಿದ್ದಿಲ್ಲ ಆಫೀಸಿಂದ ಅಂದಂತೆ. ಕಡೆ ಮಾತು ಭಾಳ ಮುಖ್ಯ. ಆಫೀಸಿಂದ ತಂದು ಕೊಡ್ತಿದ್ದೆ ಅಂತ, ಕೊಂಡ್ಕೊಂಬರ್ತೀನಿ ಅಂದಿಲ್ಲ ಅವನು. ಈಗ ಗೊತ್ತಾಯ್ತಲ್ಲ ಇವನಾಗ ಕಳ್ತನ ಮಾಡ್ತಿದ್ದ ಅಂತ. ಅಪ್ಪ ಅಲ್ಲಿ ಮಾಡೋದು, ಮಗ ಇಲ್ಲಿ ಮಾಡೋದು. ಅದಕ್ಕೆ ಒಂದು ಮಾತು, ಮಾದರಿ ಆಗೋದಾದರೆ ನಾ ಎಂಥ ಮಾದರಿ ಆಗ್ತೀನಿ ಅಂತ. ಸರಿಯಾಗಿ ಮಾದರಿ ಆದರೆ ಚೆನ್ನಾಗಿರ್ತದೆ. ನಮ್ಮ ಪುರಾಣದಲ್ಲಿ, ಇತಿಹಾಸದಲ್ಲೂ ಕೂಡ ಯಾರು ಸರಿಯಾಗಿ ಮಕ್ಕಳನ್ನು ಬೆಳೆಸಿದ್ರು ಅಂಥವ್ರ ಎಕ್ಸಾಂಪಲ್ಲು ಇದೆ, ಯಾರು ಬೆಳೆಸ್ತಿಲ್ಲ ಅನ್ನೋರ ಎಕ್ಸಾಂಪಲ್ಲು ಇದೆ. ಒಂದು ನನಗೆ ಮಹಾಭಾರತ ಕಣ್ಣಿಗೆ ಕಾಡೋದು, ಕುಂತಿ ಒಬ್ಬರು ಸಾಕು. ಆ ಕಷ್ಟದ ಪರಿಸ್ಥಿತಿಯಲ್ಲಿ ಗಂಡನನ್ನು ಕಳ್ಕೊಂಡಂಥ ಕುಂತಿ ಕಾಡಿನಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಹೇಗೆ ಬೆಳೆಸ್ಕೊಂಡ್ಲು ಅವ್ರನ್ನ. ಸುತ್ತಲೂ ಅವರನ್ನು ದ್ವೇಷ ಮಾಡುವಂಥ ಒಂದು ಪಡೆನೇ ತಯಾರಾಗಿದೆ, ಕೌರವರ ಪಡೆ. ಅಂಥದ್ರ ಮಧ್ಯದಲ್ಲಿ ಮಕ್ಕಳನ್ನು ಬೆಳೆಸ್ಕೊಂಡು ಆಶಾವಾದ್ಯದಿಂದ ಬೆಳೆಸಿ ಮೌಲ್ಯದ ಕಡೆ ಹಾಕಿದ್ಲಲ್ಲ. ಗಂಡ ಇಲ್ಲ ಅಂತ ಚಿಂತೆ ಮಾಡದೇನೆ ತಾನೇ ತಂದೆ ತಾನೇ ತಾಯಿಯಾಗಿ ಮಕ್ಕಳನ್ನು ಬೆಳೆಸಿ ಮೌಲ್ಯಕ್ಕೆ ಗುರಿ ಮಾಡಿದ್ಲು. ಅಂತೆ ಕೃಷ್ಣ ಅವ್ರ ಕಡೆ ಹೋದ. ಆದರೆ ಅದೇ ದುರ್ಯೋಧನ, ಇದು ಧೃತರಾಷ್ಟ್ರ ಗಾಂಧಾರಿ ಏನು ಮಾಡಿದರು? ಧೃತರಾಷ್ಟ್ರ ಹುಟ್ಟು ಕುರುಡ ಅಂದಾಗ ಗಾಂಧಾರಿ ತನ್ನ 2 ಕಣ್ಣನ್ನು ತೆಗೆದು ಮಕ್ಕಳನ್ನು ನೋಡ್ಕೋಬೇಕಾಗಿತ್ತು. ಹೇಗೆ ಕುಂತಿ ತಂದೆ ತಾಯಿ ಎರಡೂ ಆಗಿ ಮಕ್ಕಳನ್ನು ಬೆಳೆಸಿದ್ಲೋ ಹಾಗೆ ಗಾಂಧಾರಿ ಹಾಗೆ ಬೆಳೆಸಿದರೆ ಸರಿ ಆಗ್ತಿತ್ತು. ಒಂದು ಉದಾಹರಣೆ ಕಣ್ಣು ಮುಂದಿರಿದೆ. ಅಪ್ಪ ಅಮ್ಮ ಇಬ್ಬರು ಕಣ್ಣು ಕಟ್ಕೊಂಡಿದ್ರೆ ಮಕ್ಕಳಿಗೆ ಏನಾಗ್ತದೆ ಅಂತ. ದುರ್ಯೋಧನ ಪರಂಪರೆ ಏನಾಯಿತು ಅಂತ. ಕಣ್ಣು ಕಟ್ಕೊಳ್ಳೋದು ಫಿಸಿಕಲಿನೂ ಆಗ್ಬೋದು, ಮೆಟಫಾರಿಕಲಿ. ಅದು ಕಣ್ಣು ಕಟ್ಕೊಂಡು ನೋಡೋದೇ ಅಲ್ಲ ಮಕ್ಕಳನ್ನು, ನಾವು ಗಮನನೇ ಇಲ್ಲ. ಧೃತರಾಷ್ಟ್ರ ಹಾಗೆ ಗಾಂಧಾರಿ ಹಾಗೆ ಕಣ್ಣು ಕಟ್ಕೊಂಡಿರೋ ಮಕ್ಕಳ ಗತಿ ಏನಾಗ್ತದೆ ಅನ್ನೋದು ಕಣ್ಣು ಮುಂದೆ ಇದೆ ನಮಗೆ. ಅದ್ಯಾಕೆ ನಮ್ಮ ಇತಿಹಾಸ ನೋಡಿದರೆ ಜೀಜಾಬಾಯಿ ಶಿವಾಜಿ ಮಹಾರಾಜನ ಬೆಳೆಸಿದ ರೀತಿ ಹಾಗೆ, ಪುತ್ಲಿಬಾಯಿ ಮಹಾತ್ಮ ಗಾಂಧಿನ ಬೆಳೆಸಿದ ರೀತಿ ಹಾಗೆ,
ಅಥವಾ ನಮ್ಮ ಭುವನೇಶ್ವರಿ ದೇವಿ ವಿವೇಕಾನಂದರನ್ನು ಬೆಳೆಸಿದ್ದ ಹಾಗೆ ಕಣ್ಣು ಮುಂದೆ ಯಾವ ಮಾದರಿಗಳನ್ನು ಹಾಕಬೇಕ್ರಿ? ಭುವನೇಶ್ವರಿ ದೇವಿ ತಂದೆ ವಿಶ್ವನಾಥ್ ಗುಪ್ತರು ಟಾಂಗಾದಲ್ಲಿ ಹೋಗ್ತಾ ಇದ್ದರಂತೆ, ಸಾರೋಟಲ್ಲಿ ಹೋಗ್ತಿರ್ಬೇಕಾದ್ರೆ ಮಗು ಕೂತ್ಕೊಂಡಿದೆ, ವಿವೇಕಾನಂದ ಹುಡುಗ ನರೇಂದ್ರ. ಈ ತಂದೆಯರು ಒಂದು ಖಯಾಲಿ ಇರ್ತದೆ ಮಕ್ಕಳನ್ನು ಕೇಳೋದು. ದೊಡ್ಡವನಾದ್ಮೇಲೆ ಏನಾಗ್ತೀಯಪ್ಪ ಅಂತ ಕೇಳಿದ್ರು ಅಪ್ಪ. ಆ ಹುಡುಗ ಆ ಕಡೆ ಈ ಕಡೆ ನೋಡಿದ. ಆ ಕುದುರೆ ಗಾಡಿ ಹೋಗ್ತಾ ಇತ್ತಲ್ಲ, ಅತ್ಯಂತ ಸಮರ್ಥನಾಗಿದ್ದವನು ಕುದುರೆ ಚಾಲಕ, ಅವನು ಬಂಡಿ ಚಾಲಕ. ತಕ್ಷಣ ಇದ್ದಂತೆ ನಾನು ಜಟ್ಕಾ ಸಾಬಿ ಆಗ್ತೀನಿ ಅಂದಂತೆ ನರೇಂದ್ರ. ಅಪ್ಪನಿಗೆ ಛೆ ಅನಿಸ್ಬಿಡ್ತು, ನನ್ನಂಗೆ ವಕೀಲ ಆಗ್ತಾನೆ ಅಂದ್ಕೊಂಡಿದ್ರೆ ಇವನು ಜಟ್ಕಾ ಸಾಬಿ ಆಗ್ತಾನೆ ಅಂತ. ನೋಡು ಹೆಂಡ್ತಿ, ನಿನ್ನ ಮಗ ಏನಾಗ್ತಾನೆ ನೋಡು, ಜಟ್ಕಾ ಸಾಬಿ ಆಗ್ತಾನಂತೆ ಅಂತ. ಅಮ್ಮ ಏನೂ ಮಾತಾಡಲಿಲ್ಲ. ಇದು ಯಾಕೆ ಹೇಳ್ತೀನಿ ಅಂದರೆ, ಒಂದು ಬೇರು ಚಿಗುರನ್ನು ಬೆಳೆಸೋ ರೀತಿ ಹಾಗೆ ಅಂತ. ಆಕೆ ಮನೆಗೆ ಬಂದು ಪುಟ್ಟ ನರೇಂದ್ರನ ಕರ್ಕೊಂಡು ಪೂಜಾ ಮನೆಗೆ ಹೋಗ್ತಾಳೆ. ಆ ಪೂಜಾ ಮನೆಯಲ್ಲಿ ಒಂದು ಭಗವದ್ಗೀತೆ ಚಿತ್ರಣ ಇದೆ. ಇಲ್ಲೊಂದು ಅರ್ಜುನ ಮೊಳಕಾಲು ಊರಿ ಕೂತಿದ್ದಾನೆ, ದೈನವೇ ಮುಖ ಇದ್ದಂಗೆ. ಕೃಷ್ಣ ಮುಂದೆ ನಿಂತಿದ್ದಾನೆ, ಅಭಯ ಕೊಟ್ಟು ನಿಂತಿದ್ದಾನೆ. ಆ ತಾಯಿ ಮಗನಿಗೆ ಹೇಳ್ತಾಳೆ ನರೇಂದ್ರಿಗೆ, ಹೌದು ಮಗು, ನೀ ಜಟ್ಕಾ ಸಾಬಿ ಆಗ್ಬೇಕಂತಿದ್ದೆಲ್ಲ, ಖಂಡಿತ ಜಟ್ಕಾ ಸಾಬಿ ಆಗು, ಅಲ್ಲಿದ್ದಾನಲ್ಲ ಆ ಜಟ್ಕಾ ಸಾಬಿ ಹಂಗಾಗು ಅಂತ ಕೃಷ್ಣನ್ ತೋರಿಸ್ತಾರೆ. ಎಂಥ ಮಾದರಿ ರೀ ಕಣ್ಣು ಮುಂದೆ ತೋರೋದು. ಜಟ್ಕಾ ಸಾಬಿ ಆಗೋದಿದ್ರೆ ಅಂಥ ಜಟ್ಕಾ ಸಾಬಿ ಆಗು ಅಂತ ಪಾರ್ಥಸಾರಥಿಯನ್ನು ತೋರಿಸ್ತಾರೆ. ವಿವೇಕಾನಂದರು ನೆನೆಸ್ಕೋತಾರೆ, ಮುಂದೆ ನನ್ನ ತಾಯಿ ಹಾಕಿದಂಥ ಮಾದರಿ ಅಂಥದ್ದಿತ್ತು ಕಣ್ಣು ಮುಂದೆ ಅಂತ. ಇದು ಬೇರು ಮಾಡಬೇಕಾದಂಥ ಕೆಲಸ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ನಾವು ಮೆಂಟ್ರಿಂಗ್ ಅಂತ ಕರಿತೀವಿ. ಭಾಳ ಕಾಮನ್ ಪದ ಅದು, ಮೆಂಟರ್, ಮೆಂಟ್ರಿಂಗ್, ಮೆಂಟರ್ಶಿಪ್ ಅಂತೆಲ್ಲ ಕರಿತೀವಿ. ಎಲ್ಲಿ ಮಾರ್ಗದರ್ಶಿತ್ವ, ಮೆಂಟರ್ ಅಂದರೆ ಮಾರ್ಗದರ್ಶಿತ್ವ, ಎಲ್ಲಿ ಮಾರ್ಗದರ್ಶಿತ್ವ ಸರಿಯಾಗಿದೆಯೋ ಅಲ್ಲಿ ಬೆಳವಣಿಗೆ ಸರಿಯಾಗತ್ತೆ. ಈ ಪದ ತಮಗೊಂದು ಮಾತು ಹೇಳಿಬಿಡ್ಬೇಕು, ನಾನು ಮೇಷ್ಟ್ರ ಆದ್ದರಿಂದ ಸಾಕಷ್ಟು ಜನ ಟೀಚರ್ಸು ಇದ್ದಾರೆ ಅಂತ ಹೇಳಿದರು. ಈ ಮೆಂಟರ್ ಅಂತ ಪದ ಬಂದದ್ದೇ ಅದ್ಭುತ. ಇದು MENTOR, ಮೆಂಟರ್ ಪದ ಬಂದದ್ದೇ ಅದ್ಭುತ. ತಾವು ಗ್ರೀಕ್ ಇತಿಹಾಸ ನೋಡಿದರೆ ಅಲ್ಲೊಬ್ಬ ಚಕ್ರವರ್ತಿ ಬರ್ತಾನೆ, ಯುಲಿಸಿಸ್ ಅಂತ ಚಕ್ರವರ್ತಿ. ಯುಲಿಸಿಸ್ಗೆ ಒಬ್ಬನೇ ಮಗ, ಅವನ ಹೆಸರು ಟೆಲಿಮ್ಯಾಕಸ್ ಅಂತ. ಇವತ್ತೆಲ್ಲ ಒಡಿಸಿ ಅಂತ ಏನು ಓದ್ತೀವಿ ನಾವು, ಒಡಿಸಿ ಎಲ್ಲ ಯುಲಿಸಿಸ್ನ ಕಥೆನೇ ಅದು. ಆಗಿನ ಕಾಲದ ರಾಜರಿಗೆ ಎರಡೇ ಹುಚ್ಚು, ಒಂದು ಯುದ್ಧ ಮಾಡೋದು, ಒಂದು ಆರಾಮಾಗಿರೋದು. ಇವನು ರಾಜ್ಯ ವಿಸ್ತಾರ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ ಯುಲಿಸಿಸ್. ಯುದ್ಧಕ್ಕೆ ಹೋಗಬೇಕು. ಯುದ್ಧಕ್ಕೆ ಹೋದ್ರೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಅವನು ಒಂದೇ ಚಿಂತೆ ಅಂದರೆ, ನಾನು ಮಗನ ಬಿಟ್ಟು ಹೋದರೆ ಮಗನ ಯಾರು ನೋಡ್ಕೋತಾರೆ, ಯಾರು ಬೆಳೆಸ್ತಾರೆ? ಮಂತ್ರಿಗಳಿಗೆ ಹೇಳಿದ. ಮಂತ್ರಿಗಳ ಸಾಮ್ರಾಜ್ಯ ಎಲ್ಲ ಅಡ್ಡಾಡಿ ಒಬ್ಬ ಮನುಷ್ಯನ ಕರ್ಕೊಂಬಂದರು, ಮಧ್ಯ ವಯಸ್ಕನ ಕರ್ಕೊಂಬಂದರು. ಇವು ನೋಡಿ ಸರ್, ಇವನು ಭಾಳ ಒಳ್ಳೆ ಮನುಷ್ಯ, ಇವನ ಜವಾಬ್ದಾರಿಯಲ್ಲಿ ಮಗನ ಬಿಟ್ಟು ಹೋಗಿ ಅಂದರು. ಯುಲಿಸಿಸ್ ತನ್ನ ಮಗ ಟೆಲಿಮ್ಯಾಕಸನ್ನು ಈ ಮಧ್ಯ ವಯಸ್ಕನ ಕಡೆ ಬಿಟ್ಟು ಹೋದ. ಯುದ್ಧ 12 ವರ್ಷ ಆಯಿತು. 12 ವರ್ಷ ಬರಲೇ ಇಲ್ಲ ಮನೆ ಕಡೆಗೆ. 12 ವರ್ಷ ಆದಮೇಲೆ ಯುಲಿಸಿಸ್ ಬಂದಾಗ ಈ ಪುಟ್ಟ ಹುಡುಗ ತರುಣ ಆಗಿದ್ದಾನೆ, ಶೌರ್ಯವಂತ ಆಗಿದ್ದಾನೆ, ಕರುಣಾಶೀಲ ಆಗಿದ್ದಾನೆ, ಸಮರ್ಥ ಆಗಿದ್ದಾನೆ, ಜನಪ್ರಿಯನಾಗಿದ್ದಾನೆ, ಅತ್ಯಂತ ಒಳ್ಳೆಯ ಮನುಷ್ಯ. ಆಗ ಯುಲಿಸಿಸ್ ಹೇಳಿದ್ದಂತೆ, ನಾನೇ ಬೆಳೆಸಿದ್ರು ಮಗನ ಇಷ್ಟು ಚೆನ್ನಾಗಿ ಬೆಳೆಸೋಕೆ ಸಾಧ್ಯ ಇರಲಿಲ್ಲ. ಇದು ಬೆಳೆಸಿದ್ದು ಆ ಮೆಂಟರ್ ಅಂತ. ಆ ಮೇಷ್ಟ್ರದ್ನಲ್ಲ ಮಧ್ಯ ವಯಸ್ಕ, ಅವನ ಹೆಸರು ಮೆಂಟರ್. ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಮನುಷ್ಯ ಒಂದು ಮಗುವಿನ ಸಮರ್ಥವಾಗಿ ಬೆಳೆಸಿದ್ರಿಂದ ಅವನ ಹೆಸರು ಶಾಶ್ವತ ಆಗೋಯ್ತು. ಎಲ್ಲಿವರೆಗೂ ಭಾಷೆ ಇರ್ತದೋ ಅಲ್ಲಿವರೆಗೂ ಮೆಂಟರ್ ಪದ ಉಳ್ಕೊಂಡ್ಬಿಡುತ್ತೆ. ನಾನು ಅದಕ್ಕೆ ನಮ್ಮ ಟೀಚರ್ಸ್ ಹೇಳ್ತಾ ಇರ್ತೀನಿ, ವಿ ಆರ್ ಮೋರ್ ಫಾರ್ಚುನೇಟ್ ದ್ಯಾನ್ ಮೆಂಟರ್, ಬಿಕಾಸ್ ಪುವರ್ ಮೆಂಟರ್ ಹ್ಯಾಡ್ ಓನ್ಲಿ ಒನ್ ಸ್ಟೂಡೆಂಟ್, ವಿ ಹ್ಯಾವ್ ಗಾಟ್ ಸೋ ಮೆನಿ ಸ್ಟೂಡೆಂಟ್ಸ್ ಅಂತ. ಅವ್ರು ಒಂದೇ ಸ್ಟೂಡೆಂಟ್ ಇದ್ದ ಮೆಂಟರ್ಗೆ, ನಮ್ಗೆ ಇಷ್ಟೊಂದು ಜನ ಶಿಷ್ಯರಿದ್ದಾರೆ, ಬೇಕಾದ ಮಾಡ್ಬೋದು ಅಂತ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಮೆಂಟರ್ ಏನು ಮಾಡಿದ ಅವನ ಕೆಲಸ? ಗ್ರೀಕ್ ದೇಶದ ಇತಿಹಾಸ ಕಲಿಸಿದ ಮಗುಗೆ, ನೋಡೋ ನೀನು ಯಾರೂ ಅಲ್ಲ, ಸಣ್ಣವನಲ್ಲ, ಈ ಪರಂಪರೆಗೆ ಸೇರಿದವನು ಕಣೋ ನೀನು, ನಮ್ಮ ಹೆಮ್ಮೆ ಬೆಳೆಸ್ಬೇಕಲ್ರಿ. ಅಯ್ಯೋ ನಮ್ಮ ದೇಶದಲ್ಲಿ ಏನಿದೆ ಬಿಡ್ರಿ ಅಂದ್ಕೊಂಡಿದ್ರೆ ಏನೂ ಆಗಲ್ಲ. ಆದರೆ ನಾನು ಈ ಪರಂಪರೆಗೆ ಸೇರಿದವನು. ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ ನಾನು, ವಿಸಿಟಿಂಗ್ ಕಾರ್ಡ್ ತೊಗೊಂಡು ಹೋಗ್ತೀವಿ ನಾವು ಕೆಲಸಕ್ಕೆ ಹೋದಾಗ. ವಿಸಿಟಿಂಗ್ ಕಾರ್ಡ್ ಕೊಟ್ಟಾಗ 6 ಇಂಚ್ ಉದ್ದ ಆಗಿರ್ತಾನೆ ಇವನು. ನೀವು ಯಾರು ಅಂತ ಕೇಳ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ, ನಾನು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರು ಅಂತ ಇಟ್ಕೊಳ್ಳಿ. ನಾನು ಕಾರ್ಡ್ ಕೊಡ್ತೀನಿ, ಪ್ರೊಫೆಸರ್ ಆಫ್ ಹಾರ್ವರ್ಡ್ ಯೂನಿವರ್ಸಿಟಿ ಅಂದಾಗ ನೋಡೋರ ಕಣ್ಣಲ್ಲಿ 6 ಇಂಚ್ ಎತ್ತರ ಆಗಿರ್ತೀನಿ ನಾನು. ಓಹ್ ಅಲ್ಲಿದ್ದು ಬಂದ್ರ ನೀವು ಅಂತಾರೆ ಅವರು. ಅಂದರೆ ವಿಸಿಟಿಂಗ್ ಕಾರ್ಡ್ ಎಂಥ ಧೈರ್ಯ ಕೊಡುತ್ತೆ ನಿಮಗದು. ವಿಸಿಟಿಂಗ್ ಕಾರ್ಡ್ ಅಂದರೆ ಏನು? ನೀವು ಆ ಪರಂಪರೆಗೆ ಸೇರಿದವರು ಅಂತ ದಾಖಲೆ ಅದು ಅಷ್ಟೇ, ಆ ಸಂಸ್ಥೆಗೆ ಸೇರಿದವರು ಅಂತ. ಹಾಗೆ ನಾನು ವಿಸಿಟಿಂಗ್ ಕಾರ್ಡ್ ಕೊಡಬಾರ್ದ, ನಾನು ಭಾರತ ದೇಶದವನು ಅಂತ? ಆ ಕೊಡಬೇಕಾದ್ರೆ ಅದು ಏನು ಅಂತ ನನಗೆ ಗೊತ್ತಿರಬೇಕಲ್ಲ. ನಮ್ಮ ಮೆಂಟರ್ಸ್ ಹೇಳ್ಕೊಡ್ಬೇಕು ನಮಗದನ್ನು. ನೋಡಪ್ಪ, ಈ ಪರಂಪರೆಗೆ ಸೇರಿದವನು. ಅದಕ್ಕೆ DVG ಹೇಳ್ತಾರೆ, ರಾಮನಡಿಯಿಟ್ಟ ನೆಲ ಭೀಮನುಸುರಿದ ಗಾಳಿ ಸೋಮ ಇದು ರಾಮನಡಿಯಿಟ್ಟ ನೆಲ ಭೀಮನುಸುರಿದ ಗಾಳಿ ಸೋಮನಂ ಇದು ಹೆತ್ತ ಸೋಮನಂ ಹೆತ್ತ ಸಮುದ್ರ ಇರುವಾಗ ನೀನೆಂತೂ ಹೊಸಬನೆಲ್ಲೋ ಮಂಕುತಿಮ್ಮ. ನಾವೇಂಗೆ ಹೊಸಬರಾಗ್ತೀವಪ್ಪ ಇದಕ್ಕೆ?
ಸೋಮನಂಪೆತ್ತ ಕಡಲಿ ಪುರಾತನಗಳಿರೆ ನಾವೆಂತೂ ಹೊಸಬರಲ್ಲೋ ಮಂಕುತಿಮ್ಮ. ರಾಮ ಅಡ್ಡಾಡಿದ ಇದೇ ಜಾಗದಲ್ಲಿ, ಭೀಮ ಇದ್ದದ್ದಿಲ್ಲೇ, ಕೃಷ್ಣ ಓಡಾಡಿದಂಥ ಜಾಗ ಈ ದೇಶ. ನಾವ್ಹೆಂಗೆ ಹೊಸಬರಾಗ್ತೀವಿ? ಆ ಪರಂಪರೆಗೆ ಸೇರಿದವರನ್ನ ನಮ್ಮ ವಿಸಿಟಿಂಗ್ ಕಾರ್ಡ್ ಎಷ್ಟು ದೊಡ್ಡದಾಗಬೇಕು ನೋಡಿ. ಅದನ್ನು ಬೆಳೆಸುವಂಥ ಕೆಲಸ ನಾವು ಮಾಡಬೇಕು. ಕೆಲವು ಮಾತುಗಳನ್ನು ಮಾತ್ರ ಹಿರಿಯರು ನೆನಪಿಟ್ಕೋಬೇಕು ಅಂತ ನಾನು ಅಂದ್ಕೊಳ್ಳೋದು. ಒಂದು ಫಸ್ಟ್ ಮಾತು ನಾನು ಅಂದ್ಕೊಳ್ಳೋದು, ನಮಗೆ ಹೆಚ್ಚು ಸಮಯ ಇಲ್ಲ, ಅದು ತಿಳ್ಕೊಳ್ಬೇಕು ನಾವು. ಇನ್ನು ಎಷ್ಟು ವರ್ಷ ಇದ್ದವು ಅಷ್ಟು ಮುಂದೆ ವರ್ಷ ಇರಲ್ಲ, ಆದ್ದರಿಂದ ನಾವು ಪರ್ಮನೆಂಟ್ ಅಲ್ಲ. ಎರಡನೇದು, ಹೋಗುವಾಗ ನಮ್ಗೆ ಗೊತ್ತಿರೋದನ್ನು ಮತ್ತೊಬ್ಬರಿಗೆ ಕೊಟ್ಟು ಹೋಗಬೇಕು. ಸಾಕ್ರೆಟಿಸ್ ಕೇಳ್ತಾನೆ ಶಿಷ್ಯರಿಗೆ, ಹೂ ಈಸ್ ದ ಗ್ರೇಟೆಸ್ಟ್ ಮೈಸರ್ ಇನ್ ದ ವರ್ಲ್ಡ್? ಜಗತ್ತಿನಲ್ಲಿ ಅತ್ಯಂತ ಜಿಪುಣ ಯಾರು ಅಂತ. ಯಾವನೋ ಹೇಳಿದಂತೆ, ದುಡ್ಡು ಇದ್ದದನ್ನು ಕೊಡದೇ ಇದ್ದರೆ ಅವನು ಜಿಪುಣ ಅಂತ. ಸಾಕ್ರೆಟಿಸ್ ಹೇಳ್ತಾನೆ, ಅವನು ಜಿಪುಣ ಅಲ್ಲ. ಯಾವನು ಜಿಪುಣ ಅಂದರೆ ತನಗಿರುವ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚದೇ ಹೋಗ್ತಾನಲ್ಲ, ಅವನಂಥ ಜಿಪುಣ ಜಗತ್ತಲ್ಲಿ ಯಾರೂ ಇಲ್ಲ ಅಂತ. ನಾವು ಹಿರಿಯರು, ಅನುಭವ ಸ್ವಲ್ಪ ಜ್ಞಾನ ಇದೆ, ಅದನ್ನು ಹಂಚಬೇಕು.